ನಗರದಲ್ಲಿ ರಸ್ತೆ ಸಂಚಾರ ನಿಯಮಗಳು ಪಾಲನೆ ಮಾಡದೆ ಹೋದರೆ ದಂಡ ಬೀಳುವುದು ಖಚಿತ ಎಂದು ಕಲಬುರಗಿ ಪೊಲೀಸ್ ಆಯುಕ್ತರಾದ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ವಿವಿಧ ಕಡೆ ಮಿಂಚಿನ ಸಂಚಲನ ಮಾಡಿರುವ ನಗರ ಪೊಲೀಸ್ ಆಯುಕ್ತರು ನಗರದಲ್ಲಿ ಸಂಚಾರಿ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯವಾಗಿದೆ. ಒಂದು ವೇಳೆ ಸಂಚಾರ ನಿಯಮಗಳಾದ ಹೆಲ್ಮೆಟ್ ಧರಿಸುವುದು ಹಾಗೂ ಸೀಟ್ ಬೆಲ್ಟ್ ಧರಿಸದೇ ಇರುವುದು ಹಾಗೂ ಕುಡಿದು ವಾಹನ ಚಲಾವಣೆ ಮಾಡುವುದು ಕಂಡುಬಂದರೆ ದಂಡ ಖಚಿತವಾಗಿ ಬೀಳುತ್ತದೆ ಎಂದು ತಿಳಿಸಿದರು. ಕಲಬುರಗಿ ನಗರವನ್ನು ಮಾದರಿ ನಗರ ಮಾಡುವ ಉದ್ದೇಶವನ್ನು ನಾವು ಹೊಂದಿದ್ದೇವೆ. ಆದ್ದರಿಂದ ಕಠಿಣ ನಿಯಮಗಳು ತರಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಕಲಬುರಗಿ ನಗರ ಪೊಲೀಸ್ ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ 2026 ರಸ್ತೆಗಳು ಸುರಕ್ಷಿತವಾಗಲಿಕ್ಕೆ ಮತ್ತು ಅಪಘಾತಗಳ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಸುಮಾರು ಪ್ರಯತ್ನಗಳನ್ನು ನಾವು ಮಾಡಿದ್ದೀವಿ. ಈಗ ಕಳೆದ 3-4 ತಿಂಗಳಿಂದ AI ಬೇಸ್ಡ್ ITMS ಸಿಸ್ಟಮ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಆರಂಭದ ಹಂತದಲ್ಲಿ ಬಿಸಿಲಿದೆ ಮತ್ತು ವಿವಿಧ ನೆಪ ಹೇಳಿ ಅದಕ್ಕೆ ಕಾಂಪ್ಲೇಂಟ್ಸ್ ಬಂದಿರಲಿಲ್ಲ. ಈಗ ನಾವು ಸುಮಾರು 100 ಅವೇರ್ನೆಸ್ಗಳನ್ನು ಮಾಡಿದ್ದೀವಿ. ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳ ಜೊತೆ ಕೂಡ ಸಭೆಯನ್ನು ಮಾಡಿದ್ದೀವಿ. ಸಂಘಟನೆಗಳ ಜೊತೆ ಸಭೆಯನ್ನು ಮಾಡಿದ್ದೀವಿ. ವಿವಿಧ ಜಂಕ್ಷನ್ಗಳಲ್ಲಿಯೂ ಕೂಡ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಈ ಎಲ್ಲ ಎಫರ್ಟ್ಸ್ ನಡುವೆಯೂ ಕೂಡ ಕಾಂಪ್ಲೇಂಟ್ಸ್ ಓನ್ಲಿ ಅರೌಂಡ್ 20 to 25% ಇದೆ. ಇನ್ನೂ ಸುಧಾರಣೆ ಆಗಬೇಕಾಗಿರೋದು ಬಹಳ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಏನು ನಾವು ಅವೇರ್ನೆಸ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಈ ಜುಲೈ ತಿಂಗಳಿನಿಂದ ಈಗಾಗಲೇ 8 ರಿಂದ 10 ವಿವಿಧ ತಂಡಗಳನ್ನು ಮಾಡಿದ್ದೀವಿ. ಸಂಚಾರಿ ಅಧಿಕಾರಿ ಸಿಬ್ಬಂದಿ ಇರ್ತಾರೆ ಮತ್ತು ರೆಗ್ಯುಲರ್ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಕೂಡ ಇರ್ತಾರೆ. 8 ರಿಂದ 10 ತಂಡಗಳು ಪ್ರತಿದಿನ ಸರ್ಪ್ರೈಸ್ ಆಗಿ ಯಾವುದೇ ಜಂಕ್ಷನ್ಗಳಲ್ಲಿ ಕೂಡ ವೆಹಿಕಲ್ ತಪಾಸಣೆಯನ್ನು ಮಾಡಲಿಕ್ಕೆ ಅವರಿಗೆ ಅನುಮತಿಯನ್ನು ಕೊಡಿದ್ದೀವಿ. ಅದರಲ್ಲಿ ನಾನಿರ್ಬೋದು, ACPs ಇರ್ಬೋದು, DCPs ಇರ್ಬೋದು, ಇನ್ಸ್ಪೆಕ್ಟರ್ಸ್ಗಳಿರ್ಬೋದು, ಅದು ನಾವು ಕಡ್ಡಾಯವಾಗಿ ಮಾಡ್ತೀವಿ. ಇದರ ಉದ್ದೇಶ ಏನಂತಂದರೆ ರಸ್ತೆಗಳ ಮೇಲೆ ಏನು ನಮ್ಮ ಅಪಘಾತಗಳಾಗ್ತಾ ಇದ್ದಾವೆ, ರಸ್ತೆಗಳ ಮೇಲೆ ಪ್ರಾಣ ಕಳೆದುಕೊಳ್ಳುತ್ತಿರುವ ಸಾರ್ವಜನಿಕರ ಸಂಖ್ಯೆ ಏನಿದೆ ಮತ್ತು ಗಂಭೀರ ಗಾಯ ಆಗುವವರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು. ರಸ್ತೆಗಳ ಒಂದು ಸುರಕ್ಷತೆ ಹೆಚ್ಚಿಸಲಿಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ನಮ್ಮ ವಿನಂತಿ, ನನ್ನ ವೈಯಕ್ತಿಕ ವಿನಂತಿ, ತಮ್ಮ ಸುರಕ್ಷತೆಗೋಸ್ಕರ, ತಮ್ಮ ಕುಟುಂಬದವರ ಮೇಲಿನ ಒಂದು ಪ್ರೀತಿಗೋಸ್ಕರ ಮತ್ತು ಸಾಮಾಜಿಕ ಜವಾಬ್ದಾರಿಯಿಂದ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ. ಇದರಲ್ಲಿ ಎಲ್ಲ ರೀತಿಯ ಉಲ್ಲಂಘನೆಗಳು, ಹೆಲ್ಮೆಟ್ ಇರ್ಬೋದು, ಟ್ರಿಪಲ್ ರೈಡಿಂಗ್, ಮೊಬೈಲ್ ಯೂಸಿಂಗ್ ಅಥವಾ ಸೀಟ್ ಬೆಲ್ಟ್ ಧರಿಸದೇ ಇರುವಂಥದ್ದು, ಓವರ್ ಸ್ಪೀಡಿಂಗ್, ಡ್ರಂಕ್ ಆ್ಯಂಡ್ ಡ್ರೈವ್, ಎಲ್ಲ ರೀತಿಯ ಒಂದು ಉಲ್ಲಂಘನೆಗಳ ಮೇಲೆ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ. ಈ ತಿಂಗಳು ಮತ್ತು ಮುಂದಿನ ಎಲ್ಲ ದಿನಗಳಲ್ಲಿಯೂ ಕೂಡ ಒಂದು ಇಂಟೆನ್ಸಿವ್ ಎನ್ಫೋರ್ಸ್ಮೆಂಟ್ ಡ್ರೈವ್ ಇರುತ್ತೆ. ಹಾಗಾಗಿ ತಾವು ಮನೆಯಿಂದ ಹೊರಡಬೇಕಾದ್ರೆ, ಸ್ಕೂಲಿಗೆ ಹೋಗ್ತಾ ಇದ್ದೀರಾ, ಕಾಲೇಜ್ ಹೋಗ್ತಾ ಇದ್ದೀರಾ ಅಥವಾ ಯಾವುದೇ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಕಡ್ಡಾಯವಾಗಿ ಸಂಚಾರ ನಿಯಮಗಳ ಪಾಲನೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ತಾವು ಸಂಚಾರ ಮಾಡಬೇಕಂತ ಗೊತ್ತಾಗಲ್ಲ.